Namaste everyone. I will probably speak mostly in Kannada, but some aspects I would like to talk in English because we are celebrating Karnataka Rajyotsava, but some of the things that I am going to say are relevant to almost every Indian language. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಪಂಪನನ್ನು ಓದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ ಹರಿಹರ ರಾಘವರಿಗೆ ಎರಗುವ ಮನ ಹಾಳಾಗಿಹ ಹಂಪೆಗೆ ಕೊರಗುವ ಮನ ಬೆಳ್ಗೊಳ ಬೇಲೂರ್ಗಳ ನೆನೆಯುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಇದು ಕುವೆಂಪು ಅವರು ಹೇಳಿದ ಮಾತು. ಇದು ನನ್ನ ಹೇಳಿದ್ರೆ ನಾವು ಒಂದು ಬೇರೆ ದೇಶದಲ್ಲಿ ಬೇರೆ ಸಂಸ್ಕೃತಿಯ ನಡುವೆ ಇದ್ದುಕೊಂಡು ಕೂಡ ನಮಗೆ ಯಾಕೆ ನಮ್ಮ ಭಾಷೆ ಅದನ್ನು ಉಳಿಸ್ಕೊಳ್ಳೋದು ಮುಖ್ಯವಾಗುತ್ತೆ ಅನ್ನೋದನ್ನ ಅವರು ಅವರ ಆ ಸಂದರ್ಭದಲ್ಲಿ ಈ ರೀತಿ ಈ ಮಟ್ಟದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕನ್ನಡಿಗರು ಇರ್ತಾರೆ ಅಂತ ಅವರು ಎದುರು ನೋಡಿದ್ರು ಅಲ್ವಾ ನಮಗೆ ಗೊತ್ತಿಲ್ಲ. ಆದರೆ ಅದು ನಮಗಂತೂ ತುಂಬ ಸೂಕ್ತವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ನಾವು ನಮಗೆ ಕೊಟ್ಟಿರುವಂತಹ ಒಂದು ಆಳತಿ ಅಂತ ನಾವು ತಿಳ್ಕೊಬೋದು. ಪ್ರತಿಯೊಂದು ಭಾಷೆಗೂ ಅದರದ್ದೇ ಒಂದು ಸಂಸ್ಕೃತಿ ಇರುತ್ತೆ. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟ್ರಿ ಆ್ಯಂಡ್ ಟ್ರೆಡಿಷನ್ that go back to ages. We don't really know how language started. Most of the languages we can't tell how old they are. Most of them. Some of them, due to the historical evolution, we can tell when a language started. And we don't know how many languages have perished in time. Look at the history of the Americas. There were lots of languages, hundreds of languages here, which were totally wiped out when the Western people from Europe came out here. If you go to, for example, Mexico, you'll hear from that for the Mayan or Aztec civilization, everything that they had until the 15th century was totally burned down, and even those people don't even remember the languages that they spoke. Punyavashat, thankfully, it has not happened in India. We know some of our languages date to 2000 years or more, definitely more than 2000 years. ಆ ಸ್ಥಿತಿ ನಮ್ಗೆ ಯಾಕೆ ಬರಬಾರ್ದು ಅಂತ ಹೇಳಿದ್ರೆ, ಯಾವಾಗ ನಾವು ಅದನ್ನ ಕಳ್ಕೊಂಡ್ಬಿಡ್ತೀವೋ ವಿ ಟೋಟಲಿ ಲೂಸ್ ಕನೆಕ್ಷನ್ಸ್ ವಿತ್ ಅವರ್ ಪಾಸ್ಟ್. ಈ ಭಾಷೆ ಅನ್ನೋದು ಏನಿದೆ, ಇದು ಬರೀ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ ಅಂತ ಮಾತ್ರ ನೋಡೋಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ದಟ್ ಯುವರ್ ಕಲ್ಚರಲ್ ಅಪ್ಬ್ರಿಂಗಿಂಗ್ ಬ್ರಿಂಗ್ಸ್. ಈಗ ಒಂದು ನಮ್ಮ ಭಾಷೆ ನಮ್ಮ ದೇಶದಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಹಲವಾರು ಭಾಷೆಗಳ ನಾಡು ಅಂತ ನಿಮ್ಗೆ ಗೊತ್ತೇ ಇದೆ. ಇಂಡಿಯಾ ಹ್ಯಾಸ್ hundreds of languages, probably thousands. That number you can find from Wikipedia, how many languages are spoken in India. But the fact is there are at least 25-30 very major languages spoken by crores of people. ಅಷ್ಟು ರೀತಿಯ ಭಾಷೆಗಳು at various levels of literary development have been in existence and have been supported for so long ಅನ್ನೋದೇ ಒಂದು ನಿಜವಾದ ವೆರಿ ಸರ್ಪ್ರೈಸಿಂಗ್. ನಮ್ಮ ಭಾಷೆಗಳು ಈ ರೀತಿ ಉಳ್ಕೊಂಡಿದೆ, ಈ ರೀತಿ ಬೆಳ್ಕೊಂಡು ಬಂದಿವೆ. ಇಟ್ ಎನ್ಕ್ಯಾಪ್ಸುಲೇಟ್ಸ್ ದ ಹೋಲ್ ಕಲ್ಚರ್ ಆಫ್ ಅವರ್ ಸಿವಿಲೈಸೇಷನ್ ಅನ್ನೋದೇ ಒಂದು ನಮಗೆ ಹಾರ್ಟ್ ವಾರ್ಮಿಂಗ್ ಸಿಚುಯೇಷನ್ ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಾವು ಈ ಕರ್ನಾಟಕ ರಾಜ್ಯೋತ್ಸವ 67 ವರ್ಷದ ಉತ್ಸವ ಅಂತ ಇವತ್ತು ಆಚರಿಸ್ತಾ ಇದ್ದೀವಿ. ಕರ್ನಾಟಕ ಒಂದು ರಾಜ್ಯವಾಗಿ, ಅಂದರೆ ಆಡಳಿತವಾಗಿ ಒಂದು ರಾಜ್ಯವಾಗಿ ಇಷ್ಟು ವರ್ಷ ಆಯಿತು. ಅಂದರೆ ಒಂದೇ ಆಳ್ವಿಕೆಯಲ್ಲಿ ಒಂದೇ ಸರ್ಕಾರದಲ್ಲಿ ಬಂದು ಅಂತ ಮಾತ್ರ.
ಹಂಗಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹಿನ್ನೆಲೆ ಎಷ್ಟು 1000 ವರ್ಷದ ಹಿಂದೆ ಹೋಗುತ್ತೆ ಅಂತ ನಮಗೆ ನಾವು ಆಧಾರ ತೋರಿಸ್ಬೋದು. ಸಾವಿರಾರು ವರ್ಷಗಳ ಹಿಂದೆ ಕರ್ನಾಟಕ ಅನ್ನೋ ಪದ ಇತ್ತು, ಮಹಾಭಾರತದಲ್ಲಿದೆ, ಮೃಚ್ಛಕಟಿಕದಲ್ಲಿದೆ. ಅಂದರೆ ಸುಮಾರಾಗಿ 2000 ವರ್ಷದಿಂದ ಈ ಕರ್ನಾಟಕ ಅನ್ನೋ ಪದ ಇತ್ತು. ಕರ್ನಾಟಕ ಅನ್ನೋ ಪದಕ್ಕೆ ಕೂಡ ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೊಡ್ತಾ ಹೋಗ್ತಾರೆ. ಕರುನಾಡು ಅನ್ನೋದ್ರಿಂದ ಕರ್ನಾಟಕ ಬಂತು ಅಂತ ಒಂದು ಯೋಚನೆಯಲ್ಲಿ ಕರುನಾಡು ಅನ್ನೋದೇ ಮೊದಲ ಹೆಸರಿತ್ತು. ಕರುನಾಡಿಂದ ಕನ್ನಡ ಅಂತ ಬಂತು. ಕನ್ನಡ ಅನ್ನೋ ಪದ ಸಂಸ್ಕೃತಕ್ಕೆ ಹೋಗಿ ಸಂಸ್ಕೃತದಲ್ಲಿ ಅದು ಕರ್ನಾಟ ಅಂತ ಆಯಿತು. ಅದಕ್ಕೆ ಒಂದು ಪ್ರತ್ಯಯ ಸೇರ್ಕೊಂಡು ಕರ್ನಾಟಕ ಅಂತ ಆಗಿದೆ ಅನ್ನೋದು ಬಹುಪಾಲು ಜನರ ನಂಬಿಕೆ. ಅಂದರೆ ನೀವು ನಮ್ಮ ಅತಿ ಹಳೆಯ ಕನ್ನಡ ಸೋರ್ಸ್ಗಳನ್ನ ಅಥವಾ ಆಧಾರಗಳನ್ನ ನೋಡ್ತಾ ಹೋದರೆ ನಾವು ಮೊದಲ ಒಂದು ಲಿಟ್ರರಿ, ಒಂದು ಸಾಹಿತ್ಯದ ರಚನೆ ಅಂತ ಹೇಳಿದ್ರೆ ಕವಿರಾಜ ಮಾರ್ಗ. ನೀವೆಲ್ಲ ಕೇಳೇ ಇರ್ತೀರ. ಕವಿರಾಜ ಮಾರ್ಗ ಆಮೋಘ ವರ್ಷ ನೃಪತುಂಗ ಬರ್ದ, ಅಥವಾ ಅವನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಬರ್ದ. ಇದು ಒಂದು 1200 ವರ್ಷದ ಹಿಂದಿನ ಪುಸ್ತಕ. ಆದರೆ ನೀವು ಅದನ್ನ ಎಷ್ಟು ಜನ ನೀವು ಅದರಲ್ಲಿ ಏನಿದೆ ಅಂತ ನೋಡಿದ್ದೀರಾ ಇಲ್ಲೋ ಗೊತ್ತಿಲ್ಲ. ಅದು ಫಸ್ಟ್ ಮೊದಲನೇ ಪುಸ್ತಕ. ನಾವೆಲ್ಲ ಮೊದಲನೇ ಪುಸ್ತಕ ಏನು ಓದ್ತೀವಿ? ಇರುತ್ತೆ, ABCD ಇರುತ್ತೆ, ಕ್ಯಾಟ್ ಡಾಗ್ ಇರುತ್ತೆ, ಈ ಥರದ್ದೇನೋ ಒಂದು ಓದ್ತೀವಿ. ಅದು ನಾವು ಓದಿರುವಂಥ ಮೊದಲನೇ ಪುಸ್ತಕ. ಆದರೆ ಕನ್ನಡದಲ್ಲಿರುವ ಮೊದಲನೇ ನಮ್ಗೆ ಯಾವುದು ನಮ್ಮ ಅತಿ ಹಳೆ ಪುಸ್ತಕ ಅಂತ ಹೇಳ್ತೀವೋ ಆ ಪುಸ್ತಕ ಪೊಯೆಟ್ರಿ ಹೇಗೆ ಬರೀಬೇಕು, ಲಿಟ್ರೇಚರ್ ಹೇಗೆ ಬರೀಬೇಕು ಅಂತ ಇಟ್ಸ್ ಎ ವೆರಿ ಅಡ್ವಾನ್ಸ್ ಮ್ಯಾನ್ಯಲ್. ಲೈಕ್ ಇಟ್ಸ್ ಎ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ. ಇವಾಗ ನೀವು ಈ 201 ಏನಾದ್ರು ತಗೊಂಡಿದ್ರೆ ಆ ಥರ ಕ್ಲಾಸ್ ಅದು, ಆಯ್ತಾ? ಆ ಥರ ಇದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಕನ್ನಡದಲ್ಲಿ ಒಂದು ಲಿಟ್ರೇಚರ್ ಅನ್ನೋದು 1200 ವರ್ಷದ ಹಿಂದೆ ನಮಗೆ ಸಿಕ್ಕಿರ್ಬೋದು. ಆದರೆ ಅದಕ್ಕಿಂತ ತುಂಬ ಹಿಂದಿಂದ ಇದ್ದಿರಬೇಕು ಅಲ್ವಾ? ಅದು ಒಂದೇ ದಿವಸದಲ್ಲಿ ಆ ರೀತಿ ಒಂದು ಗಿಡ ನೆಟ್ಟು ಅದು ಅದು ದೊಡ್ಡದಾಗಿ ಮರವಾಗಿ ಹೂ ಮಾಡಿ ಹಣ್ಣಾಗಿ ಆ ಹಣ್ಣು ತಿನ್ನೋ ಕಾಲ ಅದು. ಅಂದರೆ ಅದಕ್ಕಿಂತ 100 ವರ್ಷಗಳ ಮುಂಚೆ ಇದೆ. ಅಂದರೆ ನಾವು ಅದನ್ನು ಶಾಸನಗಳಲ್ಲಿ ನೋಡ್ತೀವಿ. ಇಂಟ್ರೆಸ್ಟಿಂಗ್ಲಿ ಬಹುಶಃ ಭಾರತದಲ್ಲಿ ಇರುವಷ್ಟು ಶಾಸನಗಳು, ಶಿಲಾಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಯು ಡೋಂಟ್ ಫೈಂಡ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಈಜಿಪ್ಟ್ ಆರ್ ಮಿಡ್ಲ್ ಈಸ್ಟ್ ಅಲ್ಲಿ ಯು ಫೈಂಡ್ ಸಮ್ ಆಫ್ ದೋಸ್ ಥಿಂಗ್ಸ್, ಬಟ್ ಮೋಸ್ಟ್ ಆಫ್ ದ ಲ್ಯಾಂಗ್ವೇಜಸ್ ದಟ್ ಆರ್ ದೇರ್ ಇನ್ ದೋಸ್ ಇನ್ಸ್ಕ್ರಿಪ್ಷನ್ಸ್ ಆರ್ ನಾಟ್ alive today. Compared to that, the inscriptions that you find in India from over 2000 years ago, so most of those languages are still alive and being spoken. So that shows the continuous tradition. And interestingly, the highest number of inscriptions, or a very large proportion of inscriptions that you find in India, are in the southern states. There may be several reasons for that. I think the tradition of inscriptions was there all over India, but due to invasions and other things, many of the inscriptions in the north may have got lost. And also it is quite possible that the southerners took more interest in that. So again I won't go to exact numbers, but if you see, more than 60% of the inscriptions in India come from 2 states, that is Karnataka and Tamil Nadu. ಅದರಲ್ಲಿ ತಮಿಳುನಾಡಲ್ಲಿ ಕೂಡ ತುಂಬ ಇದೆ, ಕರ್ನಾಟಕದಲ್ಲಿ ಕೂಡ ತುಂಬ ಇದೆ. ಈ ಶಾಸನಗಳಲ್ಲಿ ನಾವು ನೋಡ್ತಾ ಹೋದರೆ ಯು ವಿಲ್ ಫೈಂಡ್ ಹೌ ದ ಲ್ಯಾಂಗ್ವೇಜ್ ಡೆವಲಪ್ ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೆ ಈಗ ಹಲ್ಮಿಡಿ ಶಾಸನ ಅಂತ ನೀವು ಕೇಳಿರ್ತೀರ. ಆದರೆ ಈಗ ಇನ್ನೊಂದು ಹೇಳ್ತಾ ಇದ್ದಾರೆ, ಹಲ್ಮಿಡಿಗಿಂತ 100 ವರ್ಷ ಮುಂಚಿದ್ದೇ ಒಂದು ಶಾಸನ ತಾಳುಬಂದದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಅದೇನಾದರೂ ಇರಲಿ, ಬಟ್ ವಾಟ್ ವಿ ಕ್ಯಾನ್ ಫೈಂಡ್ ಈಸ್ ದ ಲ್ಯಾಂಗ್ವೇಜ್ ವಾಸ್ ಇನ್ ಎ ಮೆಚ್ಯೂರ್ ಸ್ಟೇಟ್ 1800 years ago. ಅವತ್ತು ಇದ್ದಿದ್ದ ಅದರಿಂದ ನಮ್ಗೆ ಯಾಕೆ ಈ ವಿಷಯಗಳೆಲ್ಲ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಫ್ ಯು ಡೋಂಟ್ ನೋ ಯುವರ್ ಪಾಸ್ಟ್ and if you don't understand your past and where you come from, it's actually going to affect you today and your future tomorrow. So ನೀವು ಒಂದು ಗಿಡನ ಕಿತ್ಬಿಟ್ಟು ಬೇರೆ ಕಡೆ ನೆಡ್ಬೋದು, ಆದರೆ ಆ ಗಿಡಕ್ಕೆ ಎಷ್ಟು ದಿವಸದ ಗಿಡ, ಅದು ಎಷ್ಟು ಚಿಕ್ಕ ಸಸಿ ಅಥವಾ ಎಷ್ಟು ದೊಡ್ಡ ಸಸಿ ಅನ್ನೋದ್ರ ಮೇಲೆ ಅದು ಮತ್ತೆ ಬದುಕುತ್ತೋ ಇಲ್ವೋ ಅಂತ ಅನ್ನೋದನ್ನ ಮಾಡ್ಕೊ. ಮತ್ತೆ ಕೆಲವು ಸಲ ಇವಾಗ ನಾವೆಲ್ಲ ಅದೇ ರೀತಿ ಆಗಿದೆ. ನಾವು ಒಂದು ಕಡೆಯಿಂದ ಕಿತ್ಬಿಟ್ಟು ಇನ್ನೊಂದು ಕಡೆ ಇಲ್ಲಿ ಬಂದು ಇದ್ದೀವಿ. ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ, ಸೊ ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ಹೌ ಬೆಸ್ಟ್ ಟು ಕೀಪ್ ಅವರ್ ಲ್ಯಾಂಗ್ವೇಜ್ ಟ್ರೆಡಿಷನ್ಸ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಪಾಸ್ಟ್ ಆ್ಯಂಡ್ ಮೇಕ್ ಇಟ್ ಯೂಸ್ಫುಲ್ ಫಾರ್ ಫ್ಯೂಚರ್. ಸೊ ಇದರಲ್ಲಿ ಈ ಉದ್ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಏನಾಯಿತು, ಹಿಂದೆ ಒಂದು ಭಾಷೆಗೆ ಒಂದೇ ರಾಜ್ಯ ಅನ್ನೋ ಕಾನ್ಸೆಪ್ಟ್ ಅಂದರೆ ಎಷ್ಟು ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಇಫ್ ಯು ಕನ್ಸಿಡರ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಆರ್ ದ ರೆಸ್ಟ್ ಆಫ್ ಇಂಡಿಯಾ ಟು,
We have had different royal families ruling over much larger areas, and this is also why people from other states also should be interested about Karnataka. And for those who didn't know, ನಮ್ಗೆ ಗೊತ್ತಿರೋ ಹಾಗೆ ಚಾಲುಕ್ಯ, ರಾಷ್ಟ್ರಕೂಟ, who are all based from Karnataka, they ruled for much larger areas that spoke Telugu. For example, most of what we call Telangana and Andhra were under Chalukya and Rashtrakuta. And during Vijayanagara times, all of Tamil Nadu, Andhra Pradesh, Orissa was under the Kannada speaking kings. Adakkinta munche we have royal families from Karnataka going and ruling what is now Nepal and northern Bihar, Mithila, Karnataka dynasty. And then they also, Senas, they also ruled Bengal. So what we see from history there was no, whether if they went and ruled other parts of the country, they did not force their language in there. This was in our tradition of not forcing a language to other people. If Chalukyas ruled over Gujarat, in Gujarat they actually were transacting business in the local language at that time. At that time, Gujarati was not even a language. They probably spoke a type of Prakrita at that time, and every business was carried out in that. ಆ ರೀತಿ ಮಾಡ್ಕೊಂಡು ಹೋಗಿದ್ರೆ ತೊಂದರೆ ಇರ್ತಾ ಇರಲಿಲ್ಲ. But at the time of after the British, at that time Karnataka, whatever the Kannada speaking areas were under three or multiple rules. At that time, that magnanimity that we had under Chalukyas and Rashtrakutas was not there. ಸೊ ಆವಾಗ ಏನಾಯಿತು, ಈಗಿನ ಉತ್ತರ ಕರ್ನಾಟಕದಲ್ಲಿ ಮತ್ತು ಕೆಲವು ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಮದ್ರಾಸ್ ಅಥವಾ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಂಥ ಭಾಗಗಳಿಗೆ ಈ ಕನ್ನಡಿಗರಿಗೆ ಒಂಥರ ಉಸಿರು ಕಟ್ಟಿಸೋ ವಾತಾವರಣ ಇತ್ತು. ಸೊ ದೇ ಡಿಡ್ ನಾಟ್ ಫಾಲೋ ದ ಟ್ರೆಡಿಷನಲ್ ದ ಲ್ಯಾಂಗ್ವೇಜ್ ಈಕ್ವಾಲಿಟಿ ಆರ್ ವಾಟ್ ಎವರ್ ವಾಸ್ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ ವೇ ಬ್ಯಾಕ್, ಬಟ್ that was not there in the 19th century and early 20th century. And that is why people really wanted all the Kannada areas to be brought into under one rule. ಸೊ ಹಾಗಾಗಿ 1956ರಲ್ಲಿ ವಿಶಾಲ ಮೈಸೂರು ಅಂತ ಆಗಿ ಮೈಸೂರು ರಾಜ್ಯ ಆಯಿತು. ಆಮೇಲೆ 73ರಲ್ಲಿ ಕರ್ನಾಟಕ ಅನ್ನುವ ನಮ್ಮ ಅತಿ ಹಳೆಯ ಹೆಸರನ್ನ ಮತ್ತೆ ಹೊಸದಾಗಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಕೊಂಡ್ವಿ. ಒನ್ ಥಿಂಗ್ ವಾಟ್ ಐ ನೋಟಿಸ್ ಆಫ್ಟರ್ ದ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಒಂದು ರೀತಿಯಾಗಿ ನಾವು ಒಂದು ಒಳಗಡೆನೆ ನೋಡೋಕೆ ಶುರು ಮಾಡಿಬಿಟ್ಟಿದ್ದೀವಿ ಎಲ್ಲರೂ. ಇಟ್ಸ್ ನಾಟ್ ಜಸ್ಟ್ ಫಾರ್ ಕರ್ನಾಟಕ. ಸೊ ಪೀಪಲ್ ಆರ್ ಜಸ್ಟ್ ಥಿಂಕಿಂಗ್ ಓಕೆ, ದೇರ್ಸ್ ನಥಿಂಗ್ ಬಿಯಾಂಡ್ ಅವರ್ ಓನ್ ಲ್ಯಾಂಗ್ವೇಜ್. ಇನ್ನೊಂದು ಭಾಷೆ ಜೊತೆ ಒಂದು ಕೊಳ್ಳು ಅನ್ನೋದು ನಮಗೆ, ವಿ ಆಲ್ವೇಸ್ ಹ್ಯಾಡ್ ದಿಸ್ ಟೈಪ್ ಆಫ್ ರಿಲೇಷನ್ ಬಿಟ್ವೀನ್ ಲ್ಯಾಂಗ್ವೇಜಸ್. ಇಫ್ ಯು ಡಿಂಟ್ ನೋಟಿಸ್ ಆರ್ ಇಫ್ ಯು ಡಿಂಟ್ ನೋ, Marathi has a lot of Kannada vocabulary, and so Kannada also has a lot of Prakrit vocabulary. I'm saying Prakrita because at that time Marathi was not really existing. So at that time, the Maharashtrian Prakrita was a different language, and we have taken a lot of vocabulary from into Kannada. We had taken a lot of vocabulary from Sanskrit. ಇದೆಲ್ಲ ಇದ್ದೇ ಇದೆ. ಈ ರೀತಿ ಕೊಳ್ಳೋದ್ರಿಂದ ಲ್ಯಾಂಗ್ವೇಜ್ ಡಸ್ ಗ್ರೋ. English has become such an international language because of maybe it's taking so much from everywhere. That's what we can say, and that is how we should be growing. ಕನ್ನಡ ಒಂದು ಪೂರ್ತಿ ಒಳಮುಖವಾಗಿ ಇಲ್ಲದೆ ಹೊರಗಡೆನೂ ನೋಡಿಕೊಂಡು ಒಂದು ರೀತಿ ಈಕ್ವಿಟಬಲ್ ಆಗಿ ಟೇಕ್ ವಾಟ್ ಎವರ್ ಈಸ್ ನೆಸೆಸರಿ. ಡಸಂಟ್ ಮೀನ್ ಎಲ್ಲಾದ್ರೂ ನೀವು ಕನ್ನಡದಲ್ಲಿ ಪ್ರತಿಯೊಂದು ಮಾತುಗೂ ಇಂಗ್ಲೀಷನ್ನ ಬೆರೆಸಿ ಅಂತಲ್ಲ. ಎಲ್ಲಿ ಏನು ಬೇಕೋ ಅದನ್ನು ತಗೊಂಡು, ಎಲ್ಲಿ ಯಾವುದು ಬೇಕೋ ನಮ್ಮದು ಪರಂಪರೆಯಲ್ಲಿ ಇತ್ತೋ ಅದನ್ನು ಮತ್ತೆ ಬಳಸ್ಕೊಂಡು, ಈಗ ಹೆಚ್ಚು ಕಡಿಮೆ ಎಷ್ಟೋ ಜನ ನಾನು ನೋಡ್ತೀನಿ ನಾನು ಕನ್ನಡ ಮಾತಾಡುವಾಗ ಕನ್ನಡ ಪದಗಳೇ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಅಲ್ಲಿ ಒಂದು ಇಂಗ್ಲೀಷ್ ಪದಾನೇ ಸೇರಿಸ್ಕೊಳ್ಳೋ ರೀತಿ ಆಗಿಬಿಟ್ಟಿದೆ. ಇದು ಅಗತ್ಯ ಇಲ್ಲ. ಆ್ಯಂಡ್ ಇಟ್ಸ್ ಆಲ್ ವಿತಿನ್ ಅಸ್. ಇಟ್ಸ್ ನಾಟ್ ಸೋ ಹಾರ್ಡ್. ಆಫ್ಟರ್ ಆಲ್ ಇಟ್ ಇಸ್ ಅವರ್ ಓನ್ ಲ್ಯಾಂಗ್ವೇಜ್. ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ನಿಮ್ಮೆಲ್ಲರ ಜೊತೆ ಬಂದ್ಬಿಟ್ಟು ಒಂದು 4 ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಆಗಿದ್ದು ತುಂಬ ಸಂತೋಷ ಆಯಿತು. ಮುಖ್ಯವಾಗಿ ನಾನು ಹೇಳಿದಾಗೆ ನಾನು ಕೂಡ ಇಲ್ಲಿ ಬಂದು ನಮ್ಮ MBA ಮಾಡಿದ್ದು. ನಾನು ಇಲ್ಲಿ ಎಷ್ಟೋ ವರ್ಷ ಕೆಲಸ ಮಾಡಿದ ಮೇಲೆ ಇಲ್ಲಿ ಬಂದು ಓದಿದ್ದು. ಬೀಯಿಂಗ್ ವಿತ್ ಯಂಗ್ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್ ಇಸ್ ಆಲ್ವೇಸ್ ಎ ಗ್ರೇಟ್ ಫೀಲಿಂಗ್. ತುಂಬ ಸಂತೋಷ ಆಯಿತು ನನಗೆ. ಈಗ ನಾನು ಮಾತಾಡಿದ್ದು ತುಂಬ ಹೊತ್ತು ಜಾಸ್ತಿ ಮಾತಾಡಿ ನಿಮಗೆಲ್ಲ ತಲೆ ಕೆಡಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ವಿಷಯಗಳ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಏನಾದರೂ ಬರೀತಾ ಇರ್ತೀನಿ, ಓದ್ತಾ ಇರ್ತೀನಿ, ಚರ್ಚೆ ಮಾಡ್ತಾ ಇರ್ತೀನಿ. ಯಾಕಂದರೆ ಚರ್ಚೆಯಿಂದನೇ ನಮಗೆ ಒಂದು ಒಮ್ಮತ ಬರೋದಕ್ಕೆ ಸಾಧ್ಯ. ಸೊ ಯು ಕ್ಯಾನ್ ಫಾಲೋ ಮೀ ಆನ್ ಟ್ವಿಟರ್. ಮೈ ಹ್ಯಾಂಡ್ ಇಸ್ ಹಂಸಾನಂದಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಉಳಿದು ಬೇರೆಯವರೆಲ್ಲರೂ ಮಾತಾಡೋಕ್ಕಿದ್ದಾರೆ. ತುಂಬ ಚೆನ್ನಾಗಿ ಇದನ್ನು ವ್ಯವಸ್ಥೆ ಮಾಡಿದ್ದೀರಾ. ಧನ್ಯವಾದಗಳು.